ಮರಾಠಿ ಮಾತಾಡುವಂಥ ರಾಜ್ಯ ಸರ್ಕಾರದ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ಅಲ್ಲ ನಾವು ಒಂದು ನೋಡಿ ನಮ್ಮ ಬೆಳಗಾವಿ ನಾನು ಒಂದು ಬೆಳಗಾವಿ ಹಿತದೃಷ್ಟಿಯಿಂದ ನಾನು ಹೇಳೋದು, ಇಲ್ಲಿ ಮರಾಠಿ ಮಾತಾಡುವಂಥ ಭಾಷಿಕರು, ಕನ್ನಡ ಮಾತಾಡುವಂಥ ಭಾಷಿಕರು ಮತ್ತು ಬೇರೆ ಭಾಷಿಕರು ಎಲ್ಲರಿದ್ದಾರೆ. ಎಲ್ಲರೂ ಜನಸಾಮಾನ್ಯರು ಭಾಳ ಅಣ್ತಂಬರಂಗಿದ್ದಾರೆ ಒಬ್ಬರು ಪರಸ್ಪರ. ಹೀಗಾಗಿ ಆ ಪರಸ್ಪರ ಒಂದು ನಂಬಿಕೆ, ವಿಶ್ವಾಸ, ಆ ಸೌಹಾರ್ದತೆಯಿಂದ ಬೆಳಗಾವಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ. ಇದು ನನ್ನ ಮೂಲಭೂತವಾದಂಥ ತತ್ವ. ಅಲ್ಲ ಕನ್ನಡ ಪ್ರಶ್ನೆ ಇಲ್ಲರಿ. ಈ ಬೆಳಗಾವಿ ಕರ್ನಾಟಕದೇ, ಬೆಳಗಾವಿ ಪ್ರತಿ ಅಧಿವೇಶನ ಇಲ್ಲೇ ನಿಂತಿದೆ. ಇಲ್ಲಿ ನಾನು ಒಂದು ಹೇಳ್ತೀನಿ, ಅಲ್ಲಿ ಅಸೆಂಬ್ಲಿಯಲ್ಲಿ ಕಳಸಾ ಬೋಡ್ರಿ ಮಹದಾಯಿ ಇದು ಇಂಪ್ಲಿಮೆಂಟ್ ಮಾಡೋದಂತ 2 ರೆಸಲ್ಯೂಷನ್ ಆಗ್ಯಾವ. ಇನ್ನೂ ಇಂಪ್ಲಿಮೆಂಟ್ ಆಗಿದ್ದೇನು? ನನಗೇನಿದೆ, ಇವತ್ತು ಕರ್ನಾಟಕದ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಎಲ್ಲರ ಜೊತೆ ಮಾತಾಡಿಕೊಂಡು ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡಬೇಕು. ಮರಾಠಿ ಮಾತಾಡುವಂಥ ರಾಜ್ಯ ಸರ್ಕಾರದ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ಅಲ್ಲ ನಾವು ಒಂದು ನೋಡಿ ನಮ್ಮ ಬೆಳಗಾವಿ ನಾನು ಒಂದು ಬೆಳಗಾವಿ ಹಿತದೃಷ್ಟಿಯಿಂದ ನಾನು ಹೇಳೋದು, ಇಲ್ಲಿ ಮರಾಠಿ ಮಾತಾಡುವಂಥ ಭಾಷಿಕರು, ಕನ್ನಡ ಮಾತಾಡುವಂಥ ಭಾಷಿಕರು ಮತ್ತು ಬೇರೆ ಭಾಷಿಕರು ಎಲ್ಲರಿದ್ದಾರೆ. ಎಲ್ಲರೂ ಜನಸಾಮಾನ್ಯರು ಭಾಳ ಅಣ್ತಂಬರಂಗಿದ್ದಾರೆ ಒಬ್ಬರು ಪರಸ್ಪರ. ಹೀಗಾಗಿ ಆ ಪರಸ್ಪರ ಒಂದು ನಂಬಿಕೆ, ವಿಶ್ವಾಸ, ಆ ಸೌಹಾರ್ದತೆಯಿಂದ ಬೆಳಗಾವಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ. ಇದು ನನ್ನ ಮೂಲಭೂತವಾದಂಥ ತತ್ವ. ಅಲ್ಲ ಕನ್ನಡ ಪ್ರಶ್ನೆ ಇಲ್ಲರಿ. ಈ ಬೆಳಗಾವಿ ಕರ್ನಾಟಕದೇ, ಬೆಳಗಾವಿ ಪ್ರತಿ ಅಧಿವೇಶನ ಇಲ್ಲೇ ನಿಂತಿದೆ. ನಾನು ಒಂದು ಹೇಳ್ತೀನಿ, ಅಲ್ಲಿ ಅಸೆಂಬ್ಲಿಯಲ್ಲಿ ಕಳಸಾ ಬೋಡ್ರಿ ಮಹದಾಯಿ ಇದು ಇಂಪ್ಲಿಮೆಂಟ್ ಮಾಡೋದಂತ 2 ರೆಸಲ್ಯೂಷನ್ ಆಗ್ಯಾವ. ಇನ್ನೂ ಇಂಪ್ಲಿಮೆಂಟ್ ಆಗಿದ್ದೇನು? ನನಗೇನಿದೆ, ಇವತ್ತು ಕರ್ನಾಟಕದ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಎಲ್ಲರ ಜೊತೆ ಮಾತಾಡಿಕೊಂಡು ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡಬೇಕು.